ಜಪಮಾಲೆಯಲ್ಲಿ 108 ಮಣಿಗಳು. ಶ್ರೀ ಋಷಭನಾಥದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ನಮೋಕಾರ ಮಹಾಮಂತ್ರ. ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯಿ ಸವ್ವಸಾಹೂಣಂ. ನಮೋ ಅರ್ಹಂತಾಣಂ ಅಥವಾ ನಮೋ ಅರಿಹಂತಾಣಂ ಎರಡು ಪ್ರಕಾರ ಬರುತ್ತದೆ. ಅರ್ಹಂತ ಎಂದರೆ ಪೂಜೆಗೆ ಯೋಗ್ಯ, ಅರ್ಹ ಎಂದು ಅರ್ಥವು. ಅರಿಹಂತ ಎಂದರೆ ಅರಿ ಅಂದರೆ ಶತ್ರು, ಹಂತ ಅಂದರೆ ಘಾತ ಮಾಡಿದವ, ಅಂದರೆ ಕರ್ಮಶತ್ರುಗಳನ್ನು ಘಾತ ಮಾಡಿದವನು ಎಂದು ಅರ್ಥವು. ಮತ್ತು ನಮೋ ಆಯಿರಿಯಾಣಂ, ಆಯರಿಯಾಣಂ, ಆ ಇರಿಯಾಣಂ ಈ ರೀತಿಯೂ ಕೂಡ ಬರ್ತದೆ. ಅದು ಹೇಗೆ ಬಂದರೂ ಸ್ವೀಕಾರ ಮಾಡಬೇಕಾಗ್ತದೆ. ನಂತರ ನಮೋ ಲೋಯೆ ಸವ್ವಸಾಹುಣಂ, ಇದರಲ್ಲಿ ಲೋಯೆ ಮತ್ತು ಲೋಯೆ ಈ ರೀತಿ ಎರಡು ಪ್ರಕಾರ ಬರುತ್ತದೆ. ಜಪಮಾಲೆಯಲ್ಲಿ 108 ಮಣಿಗಳು ಇರುತ್ತವೆ. ಅದರ ಕಾರಣವೇನೆಂದರೆ ಸಂಸಾರಿ ಜೀವವು ಪ್ರತಿದಿನ ಹಿಂಸೆ, ಸುಳ್ಳು, ಕಳ್ಳತನ, ಅಭ್ರಮ, ಪರಿಗ್ರಹ ಈ ರೀತಿ 5 ಪಾಪಗಳನ್ನು ಮಾಡುತ್ತಾ ಇರುತ್ತದೆ. ಒಂದು ಪಾಪವನ್ನು ಮಾಡುವಾಗ ಅದು 108 ಭಂಗಗಳಿಂದ ಆಗಬಹುದು. ಕಾರಣವೇನೆಂದರೆ ಈ ಜೀವವು ಯಾವುದೇ ಪಾಪವನ್ನು ಮಾಡುವ ವಿಚಾರ ಅಂದರೆ ಸಂಭ್ರಮ ಮಾಡುತ್ತದೆ. ಪಾಪ ಸಾಮಗ್ರಿಗಳನ್ನು ಒಟ್ಟುಗೂಡಿಸುತ್ತದೆ, ಅದು ಸಮಾರಂಭ ಇದೆ. ಮತ್ತು ಪಾಪದಲ್ಲಿ ಪ್ರವೃತ್ತಿ ರೂಪ ಅಂದರೆ ಆರಂಭ ಮಾಡುತ್ತದೆ. ಈ ಪಾಪವನ್ನು ಸ್ವಯಂ ಅಂದರೆ ತಾನು, ಆದರೆ ಕೃತ ಎನ್ನುತ್ತಾರೆ, ಮಾಡುತ್ತದೆ. ಪಾಪವನ್ನು ಬೇರೆಯವರಿಂದ ಮಾಡಿಸುತ್ತದೆ, ಇದನ್ನ ಕಾರಿತ ಎನ್ನುತ್ತಾರೆ. ಪಾಪ ಮಾಡುವವರಿಗೆ ಅನುಮೋದನೆ ಅಂದರೆ ಅನುಮತ ಮಾಡುತ್ತದೆ. ಈ ಪಾಪವನ್ನು ಮನಸ್ಸಿನಿಂದ ಅಂದರೆ ಮನದಿಂದ ಮಾಡುತ್ತದೆ. ವಚನ ಅಂದರೆ ಮಾತಿನಿಂದ ಮಾಡುತ್ತದೆ. ಕಾಯ ಅಂದರೆ ಶರೀರದಿಂದ ಮಾಡುತ್ತದೆ. ಈ ಪಾಪವನ್ನು ಕ್ರೋಧ, ಮಾನ, ಮಾಯ, ಲೋಭದಿಂದ ಮಾಡುತ್ತದೆ. ಈ ಪ್ರಕಾರ ಒಂದು ಪಾಪವನ್ನು ಆತ್ಮನಿಂದ ದೂರ ಮಾಡಲು ಸಂಭ್ರಮ, ಸಮಾರಂಭ, ಆರಂಭ ಇವು ಮೂರಾದು. ಕೃತ, ಕಾರಿತ, ಅನುಮತ ಇವು ಮೂರಾದು. ಮನಃ, ವಚನ, ಕಾಯ ಇವು 3. ಕ್ರೋಧ, ಮಾನ, ಮಾಯ, ಲೋಭ ಇವು 4. ಇವುಗಳನ್ನು ಪರಸ್ಪರ ಗುಣಾಕಾರ ಮಾಡಿದಾಗ 3 × 3 × 3 × 4 ಸಮ 108 ಆಗುತ್ತವೆ. ಆದ್ದರಿಂದ ಜಪಮಾಲೆಯಲ್ಲಿ 108 ಮಣಿಗಳು ಇರುತ್ತವೆ. 108 ಬಾರಿ ಜಪ ಮಾಡುವುದರಿಂದ ಆ ಪಾಪಗಳು ನಾಶವಾಗುತ್ತವೆ. ಇವುಗಳ ವಿವರ ಮುಂದೆ ಹೇಳಲಾಗುತ್ತದೆ. 1. ಕ್ರೋಧ, ಕೃತ, ಕಾಯ, ಸಂಭ್ರಮ. 2. ಮಾನ, ಕೃತ, ಕಾಯ, ಸಂಭ್ರಮ. 3. ಮಾಯಾ, ಕೃತ, ಕಾಯ, ಸಂಭ್ರಮ. 4. ಲೋಭ, ಕೃತ, ಕಾಯ, ಸಂಭ್ರಮ. 5. ಕ್ರೋಧ, ಕಾರಿತ, ಕಾಯ, ಸಂಭ್ರಮ. 6. ಮಾನ, ಕಾರಿತ, ಕಾಯ, ಸಂಭ್ರಮ. 7. ಮಾಯಾ, ಕಾರಿತ, ಕಾಯ, ಸಂಭ್ರಮ. 8. ಲೋಭ, ಕಾರಿತ, ಕಾಯ, ಸಂಭ್ರಮ. 9. ಕ್ರೋಧಾನುಮತ, ಕಾಯ, ಸಂಭ್ರಮ. 10. ಮಾನಾನುಮತ, ಕಾಯ, ಸಂಭ್ರಮ. ಮಾಯಾನುಮತ, ಕಾಯ, ಸಂಭ್ರಮ. 11. ಇದು 12. ಲೋಭಾನುಮತ, ಕಾಯ, ಸಂಭ್ರಮ. 13. ಕ್ರೋಧ, ಕೃತ, ವಚನ, ಸಂಭ್ರಮ. 14. ಮಾನ, ಕೃತ, ವಚನ, ಸಂಭ್ರಮ. 15. ಮಾಯ, ಕೃತ, ವಚನ, ಸಂಭ್ರಮ. 16. ಲೋಭ, ಕೃತ, ವಚನ, ಸಂಭ್ರಮ. 17. ಕ್ರೋಧ, ಕಾರಿತ, ವಚನ, ಸಂಭ್ರಮ. 18. ಮಾನ, ಕಾರಿತ, ವಚನ, ಸಂಭ್ರಮ. 19. ಮಾಯ, ಕಾರಿತ, ವಚನ, ಸಂಭ್ರಮ. 20. ಲೋಭ, ಕಾರಿತ, ವಚನ, ಸಂಭ್ರಮ. 21. ಕ್ರೋಧಾನುಮತ, ವಚನ, ಸಂಭ್ರಮ. 22.
ಮಾನಾನುಮತ ವಚನ ಸಂಭ್ರಮ. 23 ಮಾಯಾನುಮತ ವಚನ ಸಂಭ್ರಮ. 24 ಲೋಭಾನುಮತ ವಚನ ಸಂಭ್ರಮ. 25 ಕ್ರೋಧ ಕೃತ ಮನಃ ಸಂಭ್ರಮ. 26 ಮಾನ ಕೃತ ಮನಃ ಸಂಭ್ರಮ. 27 ಮಾಯಾ ಕೃತ ಮನಃ ಸಂಭ್ರಮ. 28 ಲೋಭ ಕೃತ ಮನಃ ಸಂಭ್ರಮ. 29 ಕ್ರೋಧ ಕಾರಿತ ಮನಃ ಸಂಭ್ರಮ. 30 ಮಾನ ಕಾರಿತ ಮನಃ ಸಂಭ್ರಮ. 31 ಮಾಯಾ ಕಾರಿತ ಮನಃ ಸಂಭ್ರಮ. 32 ಲೋಭ ಕಾರಿತ ಮನಃ ಸಂಭ್ರಮ. 33 ಕ್ರೋಧಾನುಮತ ಮನಃ ಸಂಭ್ರಮ. 34 ಮಾನಾನುಮತ ಮನಃ ಸಂಭ್ರಮ. 35 ಮಾಯಾನುಮತ ಮನಃ ಸಂಭ್ರಮ. 36 ಲೋಭಾನುಮತ ಮನಃ ಸಂಭ್ರಮ. 37 ಕ್ರೋಧ ಕೃತ ಕಾಯ ಸಮಾರಂಭ. 38 ಮಾನ ಕೃತ ಕಾಯ ಸಮಾರಂಭ. 39 ಮಾಯಾ ಕೃತ ಕಾಯ ಸಮಾರಂಭ. 40 ಲೋಭ ಕೃತ ಕಾಯ ಸಮಾರಂಭ. 41 ಕ್ರೋಧ ಕಾರಿತ ಕಾಯ ಸಮಾರಂಭ. 42 ಮಾನ ಕಾರಿತ ಕಾಯ ಸಮಾರಂಭ. 43 ಮಾಯಾ ಕಾರಿತ ಕಾಯ ಸಮಾರಂಭ. 44 ಲೋಭ ಕಾರಿತ ಕಾಯ ಸಮಾರಂಭ. 45 ಕ್ರೋಧಾನುಮತ ಕಾಯ ಸಮಾರಂಭ. 46 ಮಾನಾನುಮತ ಕಾಯ ಸಮಾರಂಭ. 47 ಮಾಯಾನುಮತ ಕಾಯ ಸಮಾರಂಭ. 48 ಲೋಭಾನುಮತ ಕಾಯ ಸಮಾರಂಭ. 49 ಕ್ರೋಧ ಕೃತ ವಚನ ಸಮಾರಂಭ. 50 ಮಾನ ಕೃತ ವಚನ ಸಮಾರಂಭ. 51 ಮಾಯಾ ಕೃತ ವಚನ ಸಮಾರಂಭ. 52 ಲೋಭ ಕೃತ ವಚನ ಸಮಾರಂಭ. 53 ಕ್ರೋಧ ಕಾರಿತ ವಚನ ಸಮಾರಂಭ. 54 ಮಾನ ಕಾರಿತ ವಚನ ಸಮಾರಂಭ. 55 ಮಾಯಾ ಕಾರಿತ ವಚನ ಸಮಾರಂಭ. 56 ಲೋಭ ಕಾರಿತ ವಚನ ಸಮಾರಂಭ. 57 ಕ್ರೋಧಾನುಮತ ವಚನ ಸಮಾರಂಭ. 58 ಮಾನಾನುಮತ ವಚನ ಸಮಾರಂಭ. 59 ಮಾಯಾನುಮತ ವಚನ ಸಮಾರಂಭ. 60 ಲೋಭಾನುಮತ ವಚನ ಸಮಾರಂಭ. 61 ಕ್ರೋಧ ಕೃತ ಮನಃ ಸಮಾರಂಭ. 62 ಮಾನ ಕೃತ ಮನಃ ಸಮಾರಂಭ. 63 ಮಾಯಾ ಕೃತ ಮನಃ ಸಮಾರಂಭ. 64 ಲೋಭ ಕೃತ ಮನಃ ಸಮಾರಂಭ. 65 ಕ್ರೋಧ ಕಾರಿತ ಮನಃ ಸಮಾರಂಭ. 66 ಮಾನ ಕಾರಿತ ಮನಃ ಸಮಾರಂಭ. 67 ಮಾಯಾ ಕಾರಿತ ಮನಃ ಸಮಾರಂಭ. 68 ಲೋಭ ಕಾರಿತ ಮನಃ ಸಮಾರಂಭ. 69 ಕ್ರೋಧಾನುಮತ ಮನಃ ಸಮಾರಂಭ. 70 ಮಾನಾನುಮತ ಮನಃ ಸಮಾರಂಭ. 71 ಮಾಯಾನುಮತ ಮನಃ ಸಮಾರಂಭ. 72 ಲೋಭಾನುಮತ ಮನಃ ಸಮಾರಂಭ. 73 ಕ್ರೋಧ ಕೃತ ಕಾಯ ಆರಂಭ. 74 ಮಾನ ಕೃತ ಕಾಯ ಆರಂಭ. 75 ಮಾಯಾ ಕೃತ ಕಾಯ ಆರಂಭ. 76 ಲೋಭ ಕೃತ ಕಾಯ ಆರಂಭ. 77 ಕ್ರೋಧ ಕಾರಿತ ಕಾಯ ಆರಂಭ. 78 ಮಾನ ಕಾರಿತ ಕಾಯ ಆರಂಭ. 79 ಮಾಯಾ ಕಾರಿತ ಕಾಯ ಆರಂಭ. 80 ಲೋಭ ಕಾರಿತ ಕಾಯ ಆರಂಭ. 81 ಕ್ರೋಧಾನುಮತ ಕಾಯ ಆರಂಭ. 82 ಮಾನಾನುಮತ ಕಾಯ ಆರಂಭ. 83 ಮಾಯಾನುಮತ ಕಾಯ ಆರಂಭ. 84 ಲೋಭಾನುಮತ ಕಾಯ ಆರಂಭ. 85 ಕ್ರೋಧ ಕೃತ ವಚನ ಆರಂಭ. 86 ಮಾನ ಕೃತ ವಚನ ಆರಂಭ. 87 ಮಾಯಾ ಕೃತ ವಚನ ಆರಂಭ. 88 ಲೋಭ
ಕೃತ ವಚನ ಆರಂಭ. 89 ಕ್ರೋಧ ಕಾರಿತ ವಚನ ಆರಂಭ. 90 ಮಾನ ಕಾರಿತ ವಚನ ಆರಂಭ. 91 ಮಾಯಾ ಕಾರಿತ ವಚನ ಆರಂಭ. 92 ಲೋಭ ಕಾರಿತ ವಚನ ಆರಂಭ. 93 ಕ್ರೋಧಾನುಮತ ವಚನ ಆರಂಭ. 94 ಮಾನಾನುಮತ ವಚನ ಆರಂಭ. 95 ಮಾಯಾನುಮತ ವಚನ ಆರಂಭ. 96 ಲೋಭಾನುಮತ ವಚನ ಆರಂಭ. 97 ಕ್ರೋಧ ಕೃತ ಮನಃ ಆರಂಭ. 98 ಮಾನ ಕೃತ ಮನಃ ಆರಂಭ. 99 ಮಾಯಾ ಕೃತ ಮನಃ ಆರಂಭ. 100 ಲೋಭ ಕೃತ ಮನಃ ಆರಂಭ. 101 ಕ್ರೋಧ ಕಾರಿತ ಮನಃ ಆರಂಭ. 102 ಮಾನ ಕಾರಿತ ಮನಃ ಆರಂಭ. 103 ಮಾಯಾ ಕಾರಿತ ಮನಃ ಆರಂಭ. 104 ಲೋಭ ಕಾರಿತ ಮನಃ ಆರಂಭ. 105 ಕ್ರೋಧಾನುಮತ ಮನಃ ಆರಂಭ. 106 ಮಾನಾನುಮತ ಮನಃ ಆರಂಭ. 107 ಮಾಯಾನುಮತ ಮನಃ ಆರಂಭ. 108 ಲೋಭಾನುಮತ ಮನಃ ಆರಂಭ. ತ್ರಿಲೋಕ ಪೂಜ್ಯ ಜಿನದೇವರ ಶಾಸನಕ್ಕೆ ಜಯವಾಗಲಿ. ಸ್ವಾಧ್ಯಾಯ ಮಾಡುವ ವಿಧಾನ. ಮೊದಲು ವಿದ್ಯಾಭೂಷಣ್ ಮಹಾರಾಜ್ ಗ್ರೂಪ್ನಲ್ಲಿ ಆಡ್ ಆಗಲು ಗ್ರೂಪ್ ಅಡ್ಮಿನ್ಗಳಿಗೆ ಸಂಪರ್ಕಿಸಿ. ಗ್ರೂಪ್ನಲ್ಲಿ ಆಡ್ ಆದ ಮೇಲೆ ಆ ದಿನ ಯಾವ ಸ್ವಾಧ್ಯಾಯ ಮಾಡುವುದಿದೆ ಅದರ ಯೂಟ್ಯೂಬ್ ಲಿಂಕ್ ಅನ್ನು ಬೆಳಗ್ಗೆ ಗ್ರೂಪ್ನಲ್ಲಿ ಹಾಕಲಾಗುವುದು. ಅದನ್ನು ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಕೇಳಬೇಕು. ಇದರ ಮೇಲೆಯೇ ಪ್ರಶ್ನೆಗಳನ್ನು ಕೇಳಲಾಗುವುದು. ಆಚಾರ್ಯ ಪಾತ್ರಕೇಸರಿಯವರ ಕಥೆ. ಪ್ರಶ್ನೆಗಳ ಲಿಂಕ್ ಅನ್ನು ಗ್ರೂಪ್ನಲ್ಲಿ ಹಾಕಲಾಗುವುದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಓಪನ್ ಆದ ಮೇಲೆ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಹೆಸರು ಟೈಪ್ ಮಾಡಿ ಸ್ಟಾರ್ಟ್ ಫಾರ್ಮ್ ಅನ್ನು ಕ್ಲಿಕ್ ಮಾಡಿ. ಲಿಂಕ್ ಓಪನ್ ಆದ ಮೇಲೆ ಕ್ರಮ ಸಂಖ್ಯೆ 1ರಲ್ಲಿ ನಿಮ್ಮ ಹೆಸರು ಮತ್ತು ಊರು, 2ರಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಅವಶ್ಯವಾಗಿ ಹಾಕಲೇಬೇಕು ಮತ್ತು ಕ್ರಮವಾಗಿ 3, 4, 5ರಲ್ಲಿ ಪ್ರಶ್ನೆಗಳ ಉತ್ತರಗಳನ್ನು ಟೈಪ್ ಮಾಡಿ ಮರೆಯದೆ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಾರಿಗೆ ಟೈಪ್ ಮಾಡಲು ಆಗುವುದಿಲ್ಲ ಅವರು ಈ ವಿಧಾನವನ್ನು ಅನುಸರಿಸಿ. ಕ್ರಮ ಸಂಖ್ಯೆ 1ರಲ್ಲಿ ಹೆಸರು ಮತ್ತು ಊರು, 2ರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿದ ಮೇಲೆ ನೋಟ್ ಬುಕ್ಕಿನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ಉತ್ತರಗಳನ್ನು ಬರೆದು ಅದರ ಫೋಟೋ ತೆಗೆದು ಕ್ರಮ ಸಂಖ್ಯೆ 6ರಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಹಾಗೂ ಸಬ್ಮಿಟ್ ಮಾಡಿ. ಬೆಳಗ್ಗೆ ಹಾಕಿದ ಪ್ರಶ್ನೆಗಳ ಉತ್ತರಗಳನ್ನು ಮರುದಿನ ಬೆಳಗ್ಗೆ 7 ಗಂಟೆಯವರೆಗೆ ಉತ್ತರಿಸಬಹುದು. ನಂತರ ಅದನ್ನು ಬ್ಲಾಕ್ ಮಾಡಿ ಎಲ್ಲಾ ಉತ್ತರಗಳನ್ನು ಗ್ರೂಪ್ಗೆ ಹಾಕಲಾಗುವುದು.